ಸರ್, ಈಗ ಮೆಜೆಸ್ಟಿಕ್ಕಿಂದ ಎಲ್ರಿಗೂ ಗೊತ್ತು, ಅದರ ಮುಂಚೆ ದರ್ಶನ್ ಅವರು ಹೇಗಿದ್ರು ಅನ್ನುವಂಥದ್ದು ಸರ್? ಹೇಗಿದ್ರು ಅಂದರೆ ನಾರ್ಮಲ್ ಜನ, ನಾರ್ಮಲ್ ಇದಾಗೇ ಇದ್ದರು ಸರ್. ಪಾಪ ಅವತ್ತು ದಿವಸ ತುಂಬ ಪರಿಸ್ಥಿತಿ ಹಂಗಿತ್ತು. ನಾರ್ಮಲಾಗಿ ಅವ್ರಿಗೆ ಇವತ್ತು ಹೇಳೋದಷ್ಟೇ, ಮಗನಿಗೆ ಆಗಲಿ ಯಾರಿಗೇ ಆಗಲಿ ಯಾವತ್ತೂ ಕೆಡ ಕಷ್ಟದಿಂದ ಮೇಕ್ ಬರಬೇಕು ಅನ್ನೋದೇ ಇವತ್ತಿಗೂ ಅದೇ ಪಾಠ ಕಳಿಸ್ತಿರೋದು ಎಲ್ಲರಿಗೂ. ಸರ್, ಈಗ ದರ್ಶನ್ ಸರ್ ಪ್ರೀತಿ ನೋಡಿದಿರಾ, ಕೋಪ ನೋಡಿದಿರಾ? ಸೊ ಹೊರಗಡೆ ನೋಡಿದಾಗ ಹೆಂಗಪ್ಪ ಇವ್ರನ್ನ ಮಾತಾಡ್ಸೋದು, ಹೆಂಗಪ್ಪ ಇವ್ರನ್ನ ಜೊತೆಗಿರೋದು ಅನ್ನೋಂಥದ್ದು ಒಂದು ಸಂದರ್ಭಗಳು ಸಹಜವಾಗಿ ನಾವು ಕೇಳಿರ್ತೀವಿ, ಮಾಡಿರ್ತೀವಿ. ಎಷ್ಟು ವರ್ಷ ಜೊತೆಗಿದ್ದೀರಿ ಸರ್? ಎಷ್ಟು ವರ್ಷ ಆಯಿತು? ಸೊ ಅಷ್ಟು ವರ್ಷದಲ್ಲಿನ ಕೋಪ ಮತ್ತು ಪ್ರೀತಿ, ಒಂದು ಫ್ರೆಂಡ್ಶಿಪ್ ಎಲ್ಲವನ್ನು ಹೇಳುವಂಥದ್ದಾದರೆ ಸರ್, ಅವ್ರಿಗೆ ಕೋಪ ಬರಲ್ಲ ಸಾಮಾನ್ಯ. ಅದು ಕೋಪ ಬರ್ಸೋದು ನಮ್ಮವರೇ. ಅದು ಒಂಥರ ಮಗು ಥರ, ಅದು ಒಂಥರ ತುಂಬ ವ್ಯಕ್ತಿ ಅಂದರೆ ನಿಮ್ಗೆ ಗೊತ್ತಾಗಲ್ಲ. ಕೆಲವು ವಿಷಯಗಳು ಹೆಂಗೆ ಅಂದರೆ ಈ ದರ್ಶನ ಅನ್ಕೋಬೇಕು. ಕೆಲವ್ರು ಮಾಡೋ ಎಲ್ಪ್ಗಳಾಗಲಿ, ಅವ್ರು ಮಾತಾಡೋ ಸಂದರ್ಭಗಳಾಗಲಿ, ಇದೆಲ್ಲ ಏನೇ ಒಂದು ಇದೇ ಬೆಂಗಳೂರು ಮೈಸೂರಿಂದ ಅವಾಗ ಬರಬೇಕಾದ್ರೆ ಹೀರೋ ಆಗಿದ್ದರು. ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು, ಆಗ ಕಾರ್ ನಿಲ್ಲಿಸ್ಬಿಟ್ಟು ಇವರೇ ನಿಲ್ಲಿಸಿ ಆಸ್ಪತ್ರೆ ಸೇರಿಸಿ ಒಂಥರ ತುಂಬ ಅವ್ರು ಇವತ್ತಿಗೂ ಅವರು ಎಲ್ಲೂ ನಾನು ಹೀರೋ ಅನ್ನೋದೊಂದು ಅನುಭವ ಇದಿಲ್ಲ ಸರ್. ಇವತ್ತಿಗೂ ನಾರ್ಮಲಾಗಿ ಅವ್ರು ಇದ್ದಾರೆ ಸರ್. ಸರ್, ಈಗ ಇಷ್ಟು ವರ್ಷ ಜೊತೆಗಿರುವಂಥದ್ದು ಸುಲಭದ ಮಾತಲ್ಲ. ಬರೋಬ್ಬರಿ ಎಷ್ಟು ವರ್ಷ ಆಯಿತು ನೀವು ಜೊತೆಗಿದ್ದು? ಸೊ ಎಷ್ಟು ವರ್ಷದ ಸ್ನೇಹ, ಈಗಿನ ಸಂದರ್ಭಕ್ಕೆ ಏನು ಹೇಳ್ತೀರಿ ಅನ್ನುವಂಥದ್ದು? ಸರ್, ನಮ್ಮ ಹತ್ರ ಅವತ್ತು ಹೆಂಗಿದ್ದಾರೆ ಇವತ್ತು ಹಂಗೆ ಇದ್ದಾರೆ. ನಮ್ಮ ಹತ್ರ ಯಾವುದೇ ಥರ ಬದಲಾವಣೆಗಳೆಲ್ಲ ಏನೂ ಇಲ್ಲ. ಅವತ್ತು ನಮಗೆ ಯಾವ ಪ್ರೀತಿ ವಿಶ್ವಾಸ ಗೌರವ ಕೂಡ ಇದು, ಇವತ್ತು ಅದೇ ಪ್ರೀತಿ ವಿಶ್ವಾಸ ಗೌರವ ನಮ್ಮಲ್ಲಿದೆ. ಹೇಳ್ಬೋದು ಜನ ಅವರು ಹಂಗೆ ಹಿಂಗೆ ಅದು ಮಾಡಿದ, ಅದು ಅವರ ಪರಿಸ್ಥಿತಿಗೆ ತಕ್ಕಂತೆ ಏನು ಮಾಡೋಕ್ಕಾಗಲ್ಲ. ಈಗ ಇಂಡಸ್ಟ್ರಿಯ ಸಮಯ ಸಂದರ್ಭಗಳು ಒಂದೇ ರೀತಿ ಇರಲ್ಲ. ಸಹಜವಾಗಿ ಜರ್ನಿಲಿ ಏರುಪೇರುಗಳಾಗುತ್ತೆ. ಅವ್ರು ಯಾವತ್ತಾದರೂ ಒಂದು ಸಂದರ್ಭಕ್ಕೆ ಸಿನಿಮಾ ಬಿಟ್ಟು ಬೇರೆ ಇನ್ನೇನೋ ಮಾಡಬೇಕು ಅಂತ ಯೋಚನೆಗಳನ್ನು, ಆಲೋಚನೆಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾದರೆ ಏನು ಮಾಡಬೇಕಂತ ಅವ್ರಿಗೆಲ್ಲ ಆಸೆಗಳಿತ್ತು ಅಂತ? ಅವರು ಒಂದು ಇದು ಮಾಡಬೇಕು ಅಂದ್ಕೊಂಡಿದ್ರು, ಮೆಸ್ ಮಾಡಬೇಕು ಅಂದ್ಕೊಂಡಿದ್ರು. ಎಲ್ಲೋ ಚಾನ್ಸ್ ಸಿಗದರೆ ಒಂದು ಮೆಸ್ ಮಾಡಬೇಕು, ಮನೆ ಪರಿಸ್ಥಿತಿ ನಿಭಾಯಿಸ್ಬೇಕಲ್ಲ. ಮೆಸ್ ಮಾಡೋಕ್ಕೂ ರೆಡಿ ಇದ್ದರು. ಮೆಸ್ ಮಾಡ್ಕೊಂಡು ಅವತ್ತಿಂದ ಚಿಕ್ಕರಿಂದ ಪ್ರಾಣಿಪ್ರಿಯರವರು ಒಂದು ಮೆಸ್ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಅದಕ್ಕೂ ರೆಡಿಯಾಗಿದ್ದರು. ಅವ್ರಿಗೆ ಇವತ್ತಿಗೂ ಆಯಿತು ಜೀವನದಲ್ಲಿ ಅವರು ಸಕ್ಸಸ್ನ ಫೇಲ್ಯೂರ್ನ ಯಾವ್ದು ತಲೆ ತಗೊಂಡಿಲ್ಲ. ಎರಡೂ ಒಂದೇ ಥರ ನಿಭಾಯಿಸ್ಕೊ ಹೋಗ್ತಾರೆ ಅವರು.